ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಪದವಿ ಅಧ್ಯಯನ ಮುಗಿಸಿ ಭವಿಷ್ಯ ನಿರ್ಮಾಣದ ಕಡೆ ಹೊರಟಿರುವಂಥ, ಅಂತಿಮ ವರ್ಷದಲ್ಲಿ ಓದ್ತಾ ಇರುವಂಥ ಎಲ್ಲ ಸೋದರ ಸೋದರಿಯರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಬರುವ ಪರೀಕ್ಷೆಯಲ್ಲಿ ಶ್ರದ್ಧೆಯಿಂದ ಪರೀಕ್ಷೆಯನ್ನು ಬರೆದು ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳುವುದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ನೀವೆಲ್ಲ ಮಾಡ್ತೀರಿ. ನಿಮ್ಮೆಲ್ಲರ ಭವಿಷ್ಯಕ್ಕೆ ಯಶಸ್ಸಿನ ಲೇಪನ ಆಗಲಿ ಅಂತ ಆಶಿಸಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮಾನ್ಯ ಶಾಸಕರು ಬಹಳ ಚೆನ್ನಾಗಿ ಮಾತನಾಡಿದರು. ಅವರು ಹೇಳಿದ ಒಂದು ಮಾತು ನನಗೆ ಭಾಳ ಹಿಡಿಸ್ತು. ಕೊನೆಗೆ ಅವರಂದರು, ಹಿಂದೂಸ್ತಾನವು ಎಂದೂ ಮರೆಯದ ಭಾಳ ಸುಂದರವಾದ ಮಾತು ಹೇಳಿದರು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗುವ. ಸಾಮಾನ್ಯವಾಗಿ ಆ ಕ್ಷೇತ್ರದಲ್ಲಿರೋರು ಈ ಮಾತು ಹೇಳೋದು ಭಾಳ ಅಪರೂಪ. ಆದರೂ ಅವರು ಈ ಮಾತನ್ನು ಹೇಳಿದರು. ಈ ಮಾತಿದೆಯಲ್ಲ, ನೀವೇನು 1ನೇ ಕ್ಲಾಸ್ನಿಂದ ಇಲ್ಲಿವರೆಗೂ ಕಲಿತಿದ್ದೀರಿ, ಇಷ್ಟು ಕಲಿಕೆಯ ಒಟ್ಟು ಪ್ರತಿಫಲ ಈ ಮಾತಿನ ಉದ್ದೇಶ ಆಗಬೇಕು. ಇಲ್ಲದೇ ಇದ್ದರೆ ಶ್ರಮ ಸಮಯ ವ್ಯರ್ಥ ಆಗಿಬಿಡುತ್ತದೆ. ಅವ್ರು ಹೇಳಿದ ಮಾತಿನ ಆಶಯ ನಿಮ್ಮ ಉದ್ದೇಶ ಆಗಬೇಕು. ಆಮೇಲೆ ಮಾತಾಡೋದು. ಇನ್ನೊಂದು ಮಾತು ಅವ್ರು ಹೇಳಿದರು, ಅವಾಗ ನೀವು ಸ್ವಲ್ಪ ನಕ್ಕಿರಿ, ಅದನ್ನು ಅಷ್ಟೇನು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರಂದರು, ನಾನು ಯಾವಾಗಲೂ 30-35% ಮಾರ್ಕ್ಸ್ ತೊಗೊಂಡೆ. ನನ್ನ ಜೊತೆಲಿದ್ದವರು ಚೆನ್ನಾಗಿ ಓದೋರು 80% ಇದ್ದವರು ಈಗ ಕ್ಲರ್ಕ್ ಆಗಿದ್ದಾರೆ, ಸಣ್ಣ ಜಾಬ್ ಮಾಡ್ತಾರೆ ಅಂತ. ಇದನ್ನು ಯಾವತ್ತೂ ಸೀರಿಯಸ್ ಆಗಿ ತಗೋಬೇಡಿ. ಯಾಕೆಂದರೆ ಅಧ್ಯಯನಕ್ಕೆ ತನ್ನದೇ ಆದಂಥ ಘನತೆ ಇದೆ. ಇದು ತಮಾಷೆಗೆ ಅಥವಾ ಸಾಂದರ್ಭಿಕವಾಗಿ ಹೇಳಿದರೆ ಕೇಳಿದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಜುಕೇಷನ್ ಮ್ಯಾಟರ್ಸ್. ಹಂಗಂತ ಹೇಳಿ ಎಲ್ಲರೂ 35% ತೊಗೊಂಡ್ರೆ ಎಲ್ಲರೂ MLA ಆಗೋಕ್ಕಾಗುತ್ತಾ? ಎಲ್ಲರೂ MLA ಆದರೆ ಅಥವಾ ಎಲ್ಲರೂ ರಾಜಕಾರಣನೇ ಮಾಡಿದರೆ ದೇಶದ ಗತಿ ಏನು? ಏನೇನು ಬೇಕೋ ಅದನ್ನೆಲ್ಲ ನೇಚರು ತನ್ನ ಪಾಡಿಗೆ ತಾನು ಮಾಡಿಸ್ಕೊಳ್ತದೆ. ಆದರೆ ಪರಿಶ್ರಮದಿಂದ ವಿದ್ಯಾರ್ಥಿ ವಿಮುಖ ಆಗಬಾರ್ದು. ಪರಿಶ್ರಮ ಒಬ್ಬ ವಿದ್ಯಾರ್ಥಿಯನ್ನು ಉತ್ಕೃಷ್ಟನನ್ನಾಗಿ ನಿರ್ಮಾಣ ಮಾಡ್ತದೆ. ಲಾಸ್ಟ್ ಬೆಂಚ್ ಗರ್ಲ್ಸ್, ಮರಿ ನೋಡು. ಪರಿಶ್ರಮ ವಿದ್ಯಾರ್ಥಿಗಳನ್ನು, ಅಥವಾ ಯಾರೇ ಇರಲಿ, ವಿದ್ಯಾರ್ಥಿನೇ ಇರಬೇಕು ಅಂತೇನಿಲ್ಲ, ಉತ್ಕೃಷ್ಟನನ್ನಾಗಿ ನಿರ್ಮಾಣ ಮಾಡ್ತದೆ. ನಾವು ಒಳ್ಳೆಯವರಾಗಬೇಕು, ಏನಾದರೂ ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದ್ದರೆ ಇಟ್ ಈಸ್ ದ ಓನ್ಲಿ ಸೊಲ್ಯೂಷನ್, ಪರಿಶ್ರಮ. ಅದನ್ನು ಯಾರ್ಯಾರು ಹೇಗೆ ಅನ್ವಯ ಮಾಡಿಕೊಳ್ತಾರೆ ಅನ್ನೋದ್ರ ಮೇಲೆ ಅವ್ರ ಜೀವನ ನಿರ್ಮಾಣ ಆಗುತ್ತೆ. ಅಂಥ ಪರಿಶ್ರಮ ನಿಮ್ಮ ಅಸ್ತ್ರ ಆದರೆ ನಿಮ್ಮ ಆಶಯಗಳೆಲ್ಲ ಸಾಕಾರ ಆಗುತ್ತೆ. ಹಾಗೆ ಆಗಲಿ, ನಿಮ್ಮ ಅಧ್ಯಯನ ಚೆನ್ನಾಗಿ ನಡೀಲಿ ಅಂತ ಆಶಿಸಿ ನಾನು ರಾತ್ರಿ ನಿಮ್ಮ ಸರ್ನ ಕೇಳಿದೆ, ಏನು ಮಾತಾಡೋದು? ಅವರು ಎಲ್ಲ ಕಡೆ ಭಾಷಣಗಳನ್ನು ಕೇಳಿರ್ತಾರೆ, ಸ್ವತಃ ಪದವಿ ವಿದ್ಯಾರ್ಥಿಗಳು, ಮತ್ತು ನೀವು ಕೂಡ ಏನೇನೋ ವಿಷಯಗಳನ್ನು ಅವರಿಗೆ ಕಲಿಸಿರ್ತೀರಿ. ಯಾವ ವಿಷಯದ ಬಗ್ಗೆ ಮಾತನಾಡೋದು ಅಂತ ಕೇಳಿದಾಗ ಅವರು ಸ್ವಲ್ಪ ಯಶಸ್ಸಿನ ಬಗ್ಗೆ, ಇಟ್ ಮೀನ್ಸ್ ಸಕ್ಸಸ್ ಬಗ್ಗೆ ಅವ್ರ ಹತ್ರ ಮಾತಾಡಿ ಅಂತಂದರು. ಯಶಸ್ಸಿಗೆ ಸಂಬಂಧಿಸಿದ ಹಾಗೆ ಒಂದು 3-4 ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈ ಶಬ್ದ ಇದೆಯಲ್ಲ, ಯಶಸ್ಸು, ಇದನ್ನು ಎಲ್ಲರೂ ಮಾತಾಡ್ತಾರೆ. ಎಲ್ಲರಿಗೂ ಅಪೇಕ್ಷೆ ಇದೆ ಯಶಸ್ವಿ ಆಗಬೇಕು ಅಂತ, ಗೆಲ್ಲಬೇಕು ಅಂತ. ಯಶಸ್ಸು ಅಂದರೆ ಏನು?
ಯಾವುದಕ್ಕೆ ಯಶಸ್ಸು ಅನ್ನಬೇಕು ಅನ್ನೋದ್ರೊಳಗಡೆ ಬಹಳ ಜನಕ್ಕೆ ಗೊಂದಲಿದೆ. ಇದರ ಡೆಫಿನೇಷನ್ ಬಹಳ ಸಿಂಪಲ್ ಇದೆ. ಯಶಸ್ಸು ಅಂದರೆ ನಮಗೆ ಬೇಕಾದುದನ್ನು ಪಡೆಯುವುದು ಅಂತ ಅರ್ಥ. ಸಿಂಪಲ್ ಡೆಫಿನೇಷನ್. ನಮಗೇನು ಬೇಕೋ ಅದನ್ನು ನಾವು ಪಡೆದರೆ, ಸಂಪಾದನೆ ಮಾಡಿಕೊಂಡ್ರೆ ಅದಕ್ಕೆ ಯಶಸ್ಸು ಅಂತ ಕರೀತಾರೆ. ಇನ್ನೊಂದು ಮಾತು ಹೇಳಬೇಕಾದ್ರೆ ಗುರಿ ತಲುಪುವುದು ಅಂತ ಅರ್ಥ. ಒಂದು ವ್ಯಾಖ್ಯಾನ ಇದೆ ಯಶಸ್ಸಿಗೆ. ಕೆಲವು ಸಾಮಾನ್ಯ ತತ್ವಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡಿದ್ದರ ಪರಿಣಾಮವೇ ಯಶಸ್ಸು. ನಿಮಗೆ ತಿಳಿತದೆ ಬಹುತೇಕ ನಾನು ಹೇಳೋ ಶಬ್ದಗಳು. ಸಕ್ಸಸ್ ಮೀನ್ಸ್ ನಮಗೇನು ಬೇಕು ಅದನ್ನು ಪಡೆಯೋದು, ವಾಟ್ ಎವರ್ ಇಟ್ ಮೇ ಬಿ. ನಮ್ಮ ಕನಸು ಏನಿದೆಯೋ, ಗುರಿ ಏನಿದೆಯೋ ಆ ಗುರಿನ ತಲುಪೋದು, ಕನಸನ್ನು ನನಸು ಮಾಡಿಕೊಳ್ಳೋದು. ಅದು ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಕೆಲವು ಸಾಮಾನ್ಯ ತತ್ವಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡಿದ್ದರ ಪರಿಣಾಮವೇ ಯಶಸ್ಸು. ಸುಮ್ಮನೆ ಬರೋದಿಲ್ಲ. ಈಗ ನಾನೇನೋ ಅಂದ್ಕೊಂಡೆ, ಒಂದು 4 ವರ್ಷ ಆದಮೇಲೆ 8 ವರ್ಷ ಆದಮೇಲೆ ಅದು ಆಗುತ್ತೆ ಅನ್ನೋ ಖಾತ್ರಿ ಇಲ್ಲ, ಮತ್ತು ಆಗೋದಿಲ್ಲ. ಅಂದುಕೊಂಡಿದ್ದ ಮಾತ್ರಕ್ಕೆ, ಗುರಿ ಇಟ್ಕೊಂಡು ಮಾತ್ರಕ್ಕೆ ಯಾರೂ ಗುರಿ ಸೇರಲ್ಲ. ಕನಸು ಇಟ್ಕೊಂಡು ಮಾತ್ರಕ್ಕೆ ಎಲ್ಲರದ್ದು ಕನಸು ನನಸಾಗೋದಿಲ್ಲ. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಫೈನಲ್ ಬ್ಯೂಟಿಫುಲ್ ಸೊಲ್ಯೂಷನ್ ಈ ಸೆಂಟೆನ್ಸ್ ಒಳಗಡೆ ಇದೆ. ಅವ್ರೇನು ಹೇಳ್ತಾರೆ ನೋಡಿ, ಕೆಲವು ಸಾಮಾನ್ಯ ತತ್ವಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡಿದ್ದರ ಪರಿಣಾಮವೇ ಯಶಸ್ಸು. ನಮಗೊಂದು ಕಮಿಟ್ಮೆಂಟ್ ಇರಬೇಕು, ಒಂದು ಕನ್ಸರ್ನ್ ಇರಬೇಕು, ಬಿಟ್ಟು ಬಿಡಲಾರದೆ ಕೆಲವು ವಿಷಯಗಳಲ್ಲಿ ರೆಗ್ಯುಲಾರಿಟಿ ಇರಬೇಕು. ಅದರ್ವೈಸ್ ವಿ ವಿಲ್ ನಾಟ್ ರೀಚ್ ಅವರ್ ಗೋಲ್. ಯಾವಾಗೂ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು ಬೇಕಾದ್ದು ಮಾಡಿ, ಏನು ಹರಸಾಹಸ ಮಾಡಿದರೂ ಆಗೋದಿಲ್ಲ. ನಮ್ಮ ಹಿಂದೆಗಡೆ ಯಾರು ಬೇಕಾದವ್ರು ಇರಲಿ, ನಮಗೆ ಕಲಿಸೋರು ಬೇಕಾದವ್ರು ಇರಲಿ, ನಮಗೇನು ಬೇಕಾದ ಫೆಸಿಲಿಟೀಸ್ ಇರಲಿ, ನಾವು ಯಾವ ಬೇಕಾದ ಊರೊಳಗಡೆ ಇರಲಿ, ಈ ಕೆಲಸ ನಡೀದೇ ಇದ್ದರೆ, ಅಂದರೆ ಕೆಲವು ಸಾಮಾನ್ಯ ತತ್ವಗಳನ್ನು ನಾವು ನಿರಂತರವಾಗಿ ಬಿಟ್ಟು ಬಿಡದೆ ಪರಿಪಾಲನೆ ಮಾಡದೇ ಇದ್ದರೆ ಯಾವ ಕಾರಣಕ್ಕೂ ನಾವು ಯಶಸ್ವಿ ಆಗೋದಕ್ಕಾಗೋದಿಲ್ಲ. ಭಾಳ ಜನರ ಕಂಪ್ಲೇಂಟ್ ಏನು, ನನಗೆ ಒಳ್ಳೆ ಗುರಿ ಇದೆ, ಒಳ್ಳೆ ಕಾಲೇಜಲ್ಲಿ ಇದ್ದೀನಿ, ಒಳ್ಳೆ ಎಫರ್ಟ್ ಹಾಕ್ತೀನಿ, ಆದರೂ ನನಗೆ ಯಶಸ್ಸು ಸಿಗೋದಿಲ್ಲಲ್ಲ. ಭಾಳ ಜನ ಕಂಪ್ಲೇಂಟ್ ಮಾಡ್ತಾರೆ. ಇನ್ನು ಕೆಲವು ಜನ ಏನು ಹೇಳ್ತಾರೆ, ಯಾರಾದರೂ ಗೆದ್ದಿದ್ದರೆ ಫ್ಯಾನೇ ಆಫ್ ಮಾಡಿಬಿಡಿ. ಇನ್ನು ಕೆಲವು ಜನ ಗೆದ್ದಿದ್ರೆ ಅದಷ್ಟೇ. ಇನ್ನು ಕೆಲವರು ಏನು ಹೇಳ್ತಾರೆ, ಸೋತ ತಕ್ಷಣ, ಅಂದರೆ ಯಶಸ್ಸು ಸಿಗದೇ ಇದ್ದ ತಕ್ಷಣ, ನಮ್ಮ ಹಣೆಗೆ ಬರೆದಿರಲಿಲ್ಲ, ನಮ್ಮ ಲಕ್ಕಲ್ಲಿ ಅದಿರಲಿಲ್ಲ, ಯಾರು ಗೆದ್ದಿದಾರೋ ದೇವರು ಅವರ ಹಣೆ ಬರಹನ ಚೆನ್ನಾಗಿ ಬರೆದಿದ್ದ, ನಮ್ಮದು ಬ್ಯಾಡ್ ಲಕ್ ಇದೆ, ದುರದೃಷ್ಟ ಇದೆ ಅಂತ ವಿಧಿವಾದ ಮಾಡ್ತಾರೆ. ವಿಧಿವಾದ ಅಂದರೆ ನೆಪ ಮಾಡೋದು, ನಮ್ಮ ಹಣೆ ಒಳಗಡೆ ಇದು ಬರೆದಿಲ್ಲ. ಇವೆಲ್ಲ ಮೂರ್ಖರ ಮಾತುಗಳು ಅಂತ ಸಾಧಕರು ಹೇಳ್ತಾರೆ. ಯಾರು ಬೇಕಾದವ್ರು ಗೆಲ್ಬೋದು, ಸಿರ್ಫ್ ಗೆಲ್ಲಬೇಕಾದ್ರೆ ರೆಗ್ಯುಲಾರಿಟಿ ಬಹಳ ಮುಖ್ಯ. ಏನು ಮಾಡಬೇಕಾಗಿದೆಯೋ ಅಥವಾ ಏನು ಮಾಡ್ತೇವೋ ಆ ಕೆಲಸವನ್ನು ಬಿಟ್ಟು ಬಿಡದೆ ನಿರಂತರವಾಗಿ ಯಶಸ್ಸು ಬಂದು ನಮ್ಮನ್ನು ಅಪ್ಪಿಕೊಳ್ಳುವವರೆಗೆ ನಾವು ಆ ಕೆಲಸನ ಬಿಡಬಾರ್ದು. ತಪ್ಪಿ ನಾವು ಅಂದುಕೊಂಡು ಗುರಿಯನ್ನು ಮುಟ್ಟೋದಕ್ಕೆ ಪ್ರಾರಂಭಿಸಿದ ಕೆಲಸನ ಮಧ್ಯದಲ್ಲಿ ನಿಲ್ಲಿಸಿಬಿಟ್ರೆ 100ಕ್ಕೆ 100 ಯಶಸ್ಸು ಅನ್ನೋದು ನಮ್ಮಿಂದ ದೂರ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಟ್ ಈಸ್ ಎ ಲಾಜಿಕ್, ಇಟ್ ಇಸ್ ಎ ಬ್ಯೂಟಿಫುಲ್ ಲಾಜಿಕ್. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸಕ್ಸಸ್ ಹಗ್ಸ್ ಇನ್ ಪ್ರೈವೇಟ್ ಆ್ಯಂಡ್ ಫೇಲ್ಯೂರ್ ಸ್ಲ್ಯಾಪ್ಸ್ ಇನ್ ಪಬ್ಲಿಕ್. ಭಾಳ ಚಂದ ಮಾತಿದೆ. ಸಕ್ಸಸ್ ಹಗ್ಸ್ ಇನ್ ಪ್ರೈವೇಟ್ ವೆರಾಸ್ ಫೇಲ್ಯೂರ್ ಸ್ಲ್ಯಾಪ್ಸ್ ಇನ್ ಪಬ್ಲಿಕ್. ನೀವು ಗೆದ್ದರೆ ನಿಮ್ಮನ್ನ ಯಾರೂ ಕೇಳೋದಿಲ್ಲ, ಸೋತ್ರೆ ಎಲ್ಲರೂ ಆಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಬೇಕಾದ್ರೆ ನೋಡಿ, ನೀವು ಡಿಗ್ರಿಲಿದ್ದೀರಿ, ನಿಮಗೆಲ್ಲ ತಿಳಿತದೆ. ಇನ್ನು ವರ್ಷ 90 ನಿಮ್ಮ ಮನೆ ಆಜು ಬಾಜು ಜನ ಮಾತಾಡೋ ರೀತಿ ಹೇಗಿರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ನೀವೇನಾದರೂ ಮನೆಗೆ ಉಪಕಾರ ಆಗೋ, ಊರಿಗೆ ಉಪಕಾರ ಆಗೋ ಕೆಲಸ ಮಾಡಿದ್ರಿ, ಅಟ್ಲೀಸ್ಟ್ ಸೆಟ್ಲ್ಮೆಂಟ್ ಆದ್ರಿ ಅಂದರೆ ಅವ್ರ ಮಾತು ಬೇರೆಯೇ ಇರ್ತದೆ. ಏನೂ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ ಆದರು ಅಂತ ಇಟ್ಕೊಳ್ಳಿ,
ಅವ್ರು ಆಡೋ ಮಾತೇ ಬೇರೆ ಇರ್ತದೆ ಅಂತಾರೆ. ಅವ್ರು ಏನೂ ಮಾಡಿರೋದಿಲ್ಲ, ಆದರೆ ನಮಗವ್ರು ತಿಳಿಸ್ತಾರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್. ಆಲ್ವೇಸ್ ಇಟ್ ಈಸ್ ದ ಥಿಂಗ್. ಸಕ್ಸಸ್ ಹಗ್ಸ್ ಇನ್ ಪ್ರೈವೇಟ್ ವೆರಾಸ್ ಫೇಲ್ಯೂರ್ ಸ್ಲ್ಯಾಪ್ಸ್ ಇನ್ ಪಬ್ಲಿಕ್. ಯಶಸ್ಸು ಅನ್ನೋದೇ ಹಾಗೆ. ಆ ಪ್ರೈವೇಸಿ ಇದೆಯಲ್ಲ, ಆ ಪ್ರೈವೇಸಿನೇ ರೆಗ್ಯುಲಾರಿಟಿ. ನಾವು ಯಾವಾಗ ಕನಸು ಕಾಣ್ತೇವೋ ಅಥವಾ ಏನಾದರೂ ಗುರಿ ಇಟ್ಕೊಳ್ತೀವೋ ಆ ಗುರಿಯನ್ನು ಮುಟ್ಟೋದಕ್ಕೆ ನಿರಂತರವಾಗಿ ಬಿಟ್ಟು ಬಿಡದೆ, 4-5 ಸರಿ ಹೇಳಿದ್ದೀನಿ, ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀವು. ನಿರಂತರವಾಗಿ ಬಿಟ್ಟು ಬಿಡದೆ ಒಂದು ದಿನ ನಿಲ್ಬಾರ್ದು. ನಾವು ಒಂದು ದಿನ ನಿಂತರೆ 10 ಹೆಜ್ಜೆ ಹಿಂದೆ ಹೋಗಿಬಿಡ್ತೀವಿ. ಅದರೊಳಗೂ ಈಗಿನ ದಿನಮಾನದೊಳಗಡೆ ಎಂಥ ಹೆವಿ ಕಾಂಪಿಟೇಷನ್ ಇದೆ ಗೊತ್ತಾ. ಒಂದು ಸಾಮಾನ್ಯ ಸಣ್ಣ ನೌಕರಿ ಹಿಡಿಬೇಕಾದ್ರೆ ಒಂದು ನೌಕರಿಗೆ 100, 200, 300, 400 ಜನ ಅರ್ಜಿ ಹಾಕ್ತಾ ಇದ್ದಾರೆ. ಮುಂದೊಂದು ದಿನ ಬರ್ತದೆ, ದನ ಕಾಯುವವರು ಬೇಕಾಗಿದ್ದಾರೆ, ಕ್ವಾಲಿಫಿಕೇಷನ್ ಅಂತ ಹಾಕ್ತಾರೆ. ನೋಡಿ ಬೇಕಾದ್ರೆ ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್. 5 ವರ್ಷದ ಹಿಂದೆ ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ರು. ಗೂಗಲಲ್ಲಿದೆ, ಸರ್ಚ್ ಮಾಡಿ ನೋಡಿ. ಕೂಲಿ, ಡು ಯು ನೋ ಕೂಲಿ? ಅದೇನು ದೊಡ್ಡದು ಶ್ರೇಷ್ಠ ಕನಿಷ್ಠ ಅಂತ ಭಾವಿಸಬಾರ್ದು. ಕೂಲಿ ಮಾಡೋದು ಕನಿಷ್ಠ, ನೌಕರಿ ಮಾಡೋದು ಶ್ರೇಷ್ಠ, ಹಿಂಗೂ ಭಾವಿಸಬಾರ್ದು. ಎಲ್ಲ ಪ್ರೊಫೆಷನ್ಗೂ ಅದರದೇ ಆದ ಡಿಗ್ನಿಟಿ ಇರುತ್ತೆ. ಲೇಬರ್ ಡಿಗ್ನಿಟಿ ಅಂತ ಕರೀತಾರೆ, ಡಿಗ್ನಿಟಿ ಆಫ್ ಲೇಬರ್, ವರ್ಕ್ ಈಸ್ ವರ್ಷಿಪ್ ಅನ್ನೋದು ಅದಕ್ಕೆ. ಆದರೆ ಸ್ಟೇಟಸ್ ಇರುತ್ತಲ್ಲ, ಸ್ಟೇಟಸ್ ಇಟ್ ಈಸ್ ಟು ಇಂಪಾರ್ಟೆಂಟ್. ಸ್ಟೇಟಸ್ ಅಂದರೆ 24 hours ಚೇಂಜ್ ಆಗುತ್ತಲ್ಲ ಮೊಬೈಲಲ್ಲಿ, ಅದಲ್ಲ. ದಟ್ ಈಸ್ ನೆವರ್ ಸ್ಟೇಟಸ್. ಭಾಳ ಮಂದಿ ಅದನ್ನೇ ಸ್ಟೇಟಸ್ ಅಂದ್ಕೊಂಡಿದ್ದಾರೆ. ಇವತ್ತು ನಿನ್ನ ಸ್ಟೇಟಸ್ ಏನು ಅಂತ ಕೇಳ್ತಾರೆ, ನಾಳೆ ಸ್ಟೇಟಸ್ ನೆವರ್ ಚೇಂಜ್ ಆಗಬಾರ್ದು ಸ್ಟೇಟಸ್. ಹಂಗೆ ಆಲೋಚನೆ ಮಾಡಬೇಕು. ಕೆಲಸ ರೈಲ್ವೆ ನಿಲ್ದಾಣದೊಳಗಡೆ ಕೂಲಿ ಮಾಡೋದು 10, 20, 50 ಪೋಸ್ಟ್ ಇದೆ. 1,70,000 ಅರ್ಜಿ ಬಂದಿದೆ. ಅರ್ಜಿ ಹಾಕಿದವ್ರು ಯಾರು ಅಂತ ನ್ಯೂಸ್ ಪೇಪರ್ಗೆ ಅವರು ವಿಷಯ ಕೊಟ್ಟಿದ್ರು. ರೈಲ್ವೆ ಸ್ಟೇಷನ್ದವರು BE ಆದವರು, BBA ಆದವರು, MBA ಆದವರು, BA ಆದವರು, BSc BCom ಆದವರು ಅದರೊಳಗಿದ್ರು. ಎದ್ರೊಳಗಡೆ ಹಿಂಗಾಯಿತು ಅಂದರೆ ನಮ್ಮ ಆಜು ಬಾಜು ಮನೆಯವರು ನಮ್ಮನ್ನು ಏನಂತ ಮಾತಾಡ್ತಾರೆ ಕಲ್ಪನೆ ಮಾಡ್ಕೊಳ್ಳಿ. ಆದ್ದರಿಂದ ವಾಟ್ ಎವರ್ ಇಟ್ ಮೇ ಬಿ ಯುವರ್ ಡ್ರೀಮ್, ನಿಮ್ಮ ಕನಸು ಏನಿದೆ ಅನ್ನೋದು ಯಾವತ್ತೂ ಮುಖ್ಯ ಅಲ್ಲ. ನಿಮ್ಮ ಕನಸು ನನಸಾಗಬೇಕಾದ್ರೆ ಬಿಟ್ಟು ಬಿಡದೆ ನಿರಂತರವಾಗಿ ಕೆಲವು ಸಾಮಾನ್ಯ ತತ್ವಗಳನ್ನು ಪಾಲಿಸಲೇಬೇಕು, ಮಾಡಲೇಬೇಕು. ಒನ್ಸ್ ಯು ಸ್ಟಾಪ್, ನೀವು ಹಿಂದೆ ಬಿದ್ದರೆ ಅಂತಲೇ ಅರ್ಥ. ಅಷ್ಟು ಸ್ಪರ್ಧೆ, ಅಷ್ಟು ಸಂಘರ್ಷ ಸದ್ಯದ ಪ್ರಪಂಚದಲ್ಲಿ ಇದೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಯಶಸ್ಸು ಅನ್ನೋದು ಕನಸಲ್ಲ, ಯಶಸ್ಸು ಅನ್ನೋದು ಅಸಾಧ್ಯ ಅಲ್ಲ. ನಿರಂತರವಾಗಿ ಪ್ರಯತ್ನ ಮಾಡುವವರನ್ನು ಯಶಸ್ಸು ಎಂದೂ ಕೈ ಬಿಡುವುದಿಲ್ಲ ಅನ್ನೋ ನಮ್ಮ ತಲೆಯಲ್ಲಿ ಇರಬೇಕು. ಇದರೊಳಗೆ ಏನು ಸಂಶಯ ಇಲ್ಲ. ಯಶಸ್ಸಿನ ವಿಷಯದಲ್ಲಿ ಲಕ್ ಅನ್ನೋದು ಮಾತ್ರ ಯಾವತ್ತೂ ಸುಳ್ಳು. ನೀವು ಯಾರಾದರೂ ಹೇಳ್ಬೋದು ಬೈ ಲಕ್ ನಾನು ಅಪಾಯಿಂಟ್ ಆದೆ, ಬೈ ಲಕ್ ನಾನು ಸೆಟಲ್ ಆದೆ ಅಂತ. ಇಟ್ ಈಸ್ ಎ ಗ್ರೇಟ್ ಲೈ. ಅದು ಭಾಳ ದೊಡ್ಡ ಸುಳ್ಳು ಹೇಳ್ತಿದ್ದಾರೆ, ಅವ್ರು ಬಚ್ಚಿಡ್ತಾ ಇದ್ದಾರೆ. ಆಮೇಲೆ ಅದೃಷ್ಟ ಅಂದರೆ ಏನು ಗೊತ್ತಾ? ಪೂರ್ವದಲ್ಲಿ ಮಾಡಿದ ಪ್ರಯತ್ನಗಳ ಗುಪ್ತ ಪ್ರಕಟತ್ವಕ್ಕೆ ಅದೃಷ್ಟ ಅಂತ ಕರೀತಾರೆ. ಪ್ರಯತ್ನ ಯಾವಾಗೂ ಮಾಡಿರ್ತೀವಿ, ಅದು ಎಕ್ಸಿಬಿಟ್ ಆಗುತ್ತಲ್ಲ, ಅದಕ್ಕೆ ನಾವು ಲಕ್ ಅಂತ ಹೆಸರು ಕೊಡ್ತೀವಿ. ಕೆಲಸ ಇರಲಾರ್ದೇನೆ ಯಾವತ್ತೂ ಯಶಸ್ಸು ಸಿಗೋದಿಲ್ಲ. ಈಗ ವಿತೌಟ್ ಸ್ವಿಚಿಂಗ್ ಎ ಬಟನ್ ಮೈಕ್ ಆನ್ ಆಗ್ತಿತ್ತಾ? ಕರೆಂಟ್ ಬಂದ ತಕ್ಷಣ ನನ್ನ ಅದೃಷ್ಟ ಚೆನ್ನಾಗಿದೆ ಅಂದರೆ ಅಲ್ಲಿ ಕೈ ಒಳಗಡೆ ತ್ರಾಸ್ ತೊಗೊಂಡು ಕಂಬ ಹತ್ತಿದ್ನಲ್ಲ, ಅವನ ಗತಿ ಏನಾಗಬೇಕು? ರೈಟ್ ಆರ್ ರಾಂಗ್? ಅದೃಷ್ಟ ಅನ್ನೋದೇ ಇಲ್ಲ, ಅದೊಂದು ಸುಮ್ಮನೆ ಅದು ಭ್ರಾಮಿಕ ಕಲ್ಪನೆ. ಪೂರ್ವದಲ್ಲಿ ಮಾಡಿದ ಪ್ರಯತ್ನಗಳ ಪ್ರಕಟತ್ವಕ್ಕೆ ಅದೃಷ್ಟ ಅಂತ ಕರೀತಾರೆ. ನಮ್ಮ ತಲೆಯಲ್ಲಿ ಏನಿರಬೇಕು? MLA ಅವ್ರು ಹೇಳಿದ್ರಲ್ಲ, ನೀವು ತರುಣರಿದ್ದೀರಿ ಅಂತ. ತಾರುಣ್ಯ, ವಿವೇಕಾನಂದರು ತಾರುಣ್ಯವನ್ನು ಜೀವನದ ವಸಂತ ಕಾಲ ಅಂತ ಕರೀತಾರೆ. ಈ ಸ್ಟೇಜಲ್ಲಿರೋರು ಏನು ಬೇಕಾದ್ದು ಮಾಡಬಹುದು ಅಂತ ಅವ್ರು ಹೇಳ್ತಾರೆ ವಿವೇಕಾನಂದರು. ಸಮುದ್ರದ ನೀರನ್ನೆಲ್ಲ ಹೀರಿ ಬಿಡಬಲ್ಲ, ಬೆಟ್ಟವನ್ನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಬಲ್ಲ ಸಾಮರ್ಥ್ಯ ತರುಣರೊಳಗಡೆ ಇರ್ತದಂತೆ. ವಿವೇಕಾನಂದರ ಮಾತು. ವಿ ಹ್ಯಾವ್ ಸಚ್ ಎನರ್ಜಿ, ವಿ ಹ್ಯಾವ್ ಸಚ್ ಕೆಪಾಸಿಟೀಸ್, ವಿ ಹ್ಯಾವ್ ಸಚ್ ಕ್ಯಾಲಿಬರ್ನೆಸ್. ಅವರ್ ಕೆಪಾಸಿಟಿ ಈಸ್ ಟೂ ಡಿಫ್ರೆಂಟ್. ವಿ ಡೋಂಟ್ ನೋ ದಟ್. ನಮಗೆ ಗೊತ್ತಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಈ ಕಡೆ ನಾವು ಏನು ಅಂತ ಯಾವಾಗ ನಮಗೆ ಗೊತ್ತಾಗುತ್ತೋ
ನಮ್ಮ ಕೆಪ್ಯಾಸಿಟಿ ಏನು ಅಂತ ಯಾವಾಗ ನಾವು ತಿಳ್ಕೊಳ್ತೇವೋ ಅವಾಗ ನಾವು ಯಶಸ್ಸಿನ ಕಡೆ ಮುಖ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏನು ಮಾಡಬೇಕು ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ? ಒಂದೆರಡು ಮೂರು ಮಾತು. ನಂಬರ್ 1, ಸೀಕ್ರೆಟ್ ಆಫ್ ಸಕ್ಸಸ್ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಂಬರ್ 1, ಸರೌಂಡ್ ಯುವರ್ ಸೆಲ್ಫ್ ವಿತ್ ಪೀಪಲ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಯು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾವು ಅಂಗನವಾಡಿಯೊಳಗೆ ಇದ್ದಾಗಿಂದನೂ ಟೀಚರ್ ಹೇಳ್ಕೊಂಡು ಬಂದಿರ್ತಾರೆ. ಈಗ ಡಿಗ್ರಿಗೆ ಬಂದಿದ್ದೀವಿ, ಇದು ಕಾಮನ್, ನ್ಯೂ ನಾರ್ಮಲ್. ದಿಸ್ ಈಸ್ ನ್ಯೂ ನಾರ್ಮಲ್. ನಾವು ಯಾವಾಗ ಈ ಕೆಲಸ ಮಾಡೋದಿಲ್ಲೋ ಅಥವಾ ಯಾವಾಗ ಇದನ್ನು ನಾವು ಕಾಳಜಿಯಿಂದ ನೋಡೋದಿಲ್ವೋ ಈ ಮಾತಿನ ಅರ್ಥವನ್ನು, ಅಲ್ಲಿವರೆಗೂ ಬಹಳ ಕಷ್ಟ ಇದೆ. ಲಕ್ಷ್ಯ ಕೊಡಿ, ಮಾತು ಹೆಂಗಿದೆ ನೋಡಿ. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪೀಪಲ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಯು. ನಾವು ಗೆಲ್ಲಬೇಕು ಅನ್ನೋ ಅಪೇಕ್ಷೆ ಇದ್ದರೆ ನಮ್ಮ ಸುತ್ತಮುತ್ತ ಅಂತ ವಾತಾವರಣ ಇರಬೇಕಪ್ಪ. ಅಟ್ಲೀಸ್ಟ್ ನಮ್ಮ ಆಜುಬಾಜು ಇರೋರಿಗಾದರೂ ಆ ಸಪೋರ್ಟಿವ್ನೆಸ್ ಮೈಂಡ್ ಇರಬೇಕು. ಸಕ್ಸಸ್ಸಿಗೆ ಬೇಕಾಗಿರೋದೇನು ಗೊತ್ತಾ? ಮೈಂಡ್ ಸೆಟ್ ಆ್ಯಂಡ್ ಆ್ಯಟಿಟ್ಯೂಡ್. ಸಕ್ಸಸ್ಸಿಗೆ ಬೇಕಾಗಿರೋದು ಫೆಸಿಲಿಟೀಸ್ ಅಲ್ಲ, ಸಕ್ಸಸ್ಸಿಗೆ ಬೇಕಾಗಿರೋದು ರಿಚ್ನೆಸ್ ಅಲ್ಲ, ಸಕ್ಸಸ್ಸಿಗೆ ಬೇಕಾಗಿರೋದು ಲಕ್ ಅಲ್ಲ, ಸಕ್ಸಸ್ಸಿಗೆ ಬೇಕಾಗಿರೋದು ಫೇತ್ ಅಲ್ಲ, ಸಕ್ಸಸ್ಸಿಗೆ ಬೇಕಾಗಿರೋದು ಡೆಸ್ಟಿನಿ ಅಲ್ಲ. ಸಕ್ಸಸ್ಸಿಗೆ ಬೇಕಾಗಿರೋದು ಮೈಂಡ್ ಸೆಟ್. ರಿಮೆಂಬರ್ ದಿಸ್ ಕೇರ್ಫುಲ್. ಮೈಂಡ್ ಸೆಟ್ ಆ್ಯಂಡ್ ಆ್ಯಟಿಟ್ಯೂಡ್. ನಮ್ಮ ಮನೋಭಾವ ಹೇಗಿದೆ, ನಮ್ಮ ನಡವಳಿಕೆ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ವಿನಃ ನಮ್ಮ ಹತ್ರ ಏನಿದೆ ಅನ್ನೋದ್ರ ಮೇಲೆ ಯಾವತ್ತೂ ತೀರ್ಮಾನ ಆಗೋದಿಲ್ಲ. ದಟ್ ಈಸ್ ವೈ ಟ್ರೈ ಟು ಸರೌಂಡ್ ಯುವರ್ ಸೆಲ್ಫ್ ವಿತ್ ದ ಪೀಪಲ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಯು. ನಿಮ್ಮ ಜೊತೆಗಿರೋರು ಅಟ್ಲೀಸ್ಟ್ 1, 2, 3 ವಿಷಯದೊಳಗಾದರೂ ನಿಮಗಿಂತ ಉತ್ತಮ ಇರಬೇಕು, ನಿಮಗಿಂತ ತಿಳಿದವರು ಬಲ್ಲವರು ಇರಬೇಕು. ಯಾಕೆ? ಇಟ್ ವಿಲ್ ಬಿಕಮ್ ಈಸಿ. ಸ್ವಲ್ಪ ಸರಳ ಆಗ್ತದೆ. ಇಲ್ಲದೆ ಇದ್ದರೆ ಗುದ್ದಾಡಬೇಕು, ಸಂಘರ್ಷ ಮಾಡಬೇಕು. ಶ್ರಮ ಹೆಚ್ಚಾಗೋದಕ್ಕಿಂತ ಕಡಿಮೆ ಶ್ರಮ ಆದ್ರೇ ಭಾಳ ಒಳ್ಳೆಯದು. ವಾರನ್ ಬಫೆಟ್ ಅವ್ರದ್ದೊಂದು ಮಾತಿದೆ. ವಾರನ್ ಬಫೆಟ್, ಡು ಯು ನೋ ವಾರನ್ ಬಫೆಟ್? ವಾರನ್ ಬಫೆಟ್ ಗೊತ್ತಿದ್ದಾರೋ ಇಲ್ಲೋ? ಇಂಥವರೆಲ್ಲ ಗೊತ್ತಿರಬೇಕು ಅಟ್ಲೀಸ್ಟ್ ಈ ಅವಧಿಯೊಳಗಡೆ. ಜಗತ್ತಿನ ಅತಿ ಶ್ರೀಮಂತರೊಳಗಡೆ ಅವರು ಒಬ್ಬರು. ಈಗ ಸದ್ಯ ವಾರನ್ ಬಫೆಟ್ ಅವ್ರ ಲೈಫ್ ಹಿಸ್ಟ್ರಿ ಓದಿ ನೀವು ಗೊತ್ತಾಗುತ್ತೆ ನಿಮಗೆ. ನಾವು 4 ರೂಪಾಯಿ ಬಂದರೆ ನಮ್ಮ ಕಾಲು ನೆಲದ ಮೇಲೆ ಹೋಗೋದಿಲ್ಲ. ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಇಡೀ ವರ್ಲ್ಡ್ ಪ್ರಾಪರ್ಟಿನ ಪಾರ್ಟ್ಸ್ ಮಾಡಿದರೆ ಒಂದು 3-4 ಪಾರ್ಟ್ಸ್ ಅವ್ರದ್ದೇ ಆಗೋದು, ಅಷ್ಟು ಪ್ರಾಪರ್ಟಿ ಇದೆ. ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ಸ್ ಅಂತ ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ಹಾರ್ಡ್ ವರ್ಕ್ ನೆವರ್ ಲೀಡ್ ಅಸ್ ಟು ದಿ ಸಕ್ಸಸ್. ನಾವೇನು ಮಾಡ್ತೀವಿ? ಗುದ್ದಾಡ್ತೀವಿ, ಯಶಸ್ಸು ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಎಷ್ಟು ಓದಿದೆ, ಎಷ್ಟು ಬರದೆ, 15 ವರ್ಷ ಆಯ್ತು ಸಾಲಿಗೆ ಹೊಂಟೀನಿ, ಒಂದು ಗುಡಿನೂ ಉಳಿಲಿಲ್ಲ ಊರಾಗ, ಆಜು ತಾಲೂಕಿನಾಗ, ಆದರೂ ದೇವ್ರು ನನ್ನ ಹಣೆಗೆ ಹಾಕಲಿಲ್ಲ ಅಂತೀವಿ. ನೋ, ಯಾರು ದೇವರು? ಹೂ ಈಸ್ ಗಾಡ್ ಟು ರೈಟ್ ಅವರ್ ಡೆಸ್ಟಿನಿ? ಏನು ಅವಕಾಶ ಇದೆ ಹೇಳಿ ದೇವರಿಗೆ? ವಾರನ್ ಬಫೆಟ್ ಮಾತು ಎಷ್ಟು ಚಂದ ಇದೆ ನೋಡಿ. ಹಾರ್ಡ್ ವರ್ಕ್ ನೆವರ್ ಲೀಡ್ ಯು ಟು ಸಕ್ಸಸ್. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪರ್ಸನ್, ಟೈ ಯುವರ್ ಲೈಫ್ ವಿತ್ ಯುವರ್ ಗೋಲ್ಸ್, ನಾಟ್ ವಿತ್ ಪೀಪಲ್. ಭಾಳ ಚಂದ ಮಾತಿದು, ಇಂಥವೆಲ್ಲ ಬರೆದಿಟ್ಕೋಬೇಕು ನೀವು. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪರ್ಸನ್, ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಪರ್ಸನ್, ಟೈ ಯುವರ್ ಲೈಫ್ ವಿತ್ ಯುವರ್ ಗೋಲ್ಸ್, ನಾಟ್ ವಿತ್ ಪೀಪಲ್. ನಿನಗೇನಾದ್ರು ಜೀವನದಾಗ ಸುಖವಾಗಿರಬೇಕು, ಸಮೃದ್ಧನಾಗಿರಬೇಕು, ಯಶಸ್ವಿ ವ್ಯಕ್ತಿ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಟೈ ಯುವರ್ ಲೈಫ್ ವಿತ್ ಯುವರ್ ಗೋಲ್ಸ್. ಅದ್ರ ಬಗ್ಗೆ ವಿಚಾರ ಮಾಡು, ಯಶಸ್ಸಿನ ಬಗ್ಗೆ ವಿಚಾರ ಮಾಡು, ಕನಸಿನ ಬಗ್ಗೆ ವಿಚಾರ ಮಾಡು. ನಾವೇನು ಮಾಡ್ತೀವಿ? ಸೆಂಟಿಮೆಂಟಲ್ ಫೂಲ್ಸ್ ಆಗ್ತೀವಿ. ಅದರೊಳಗೂ ಈ ಸ್ಟೇಜ್ ಒಳಗಡೆ ಇದೊಂಥರ ಈ ಸ್ಟೇಜ್ ಇದೆಯಲ್ಲ, ಟೀನೇಜ್ ಲಾಸ್ಟ್ ಸ್ಟೇಜ್, ಇದು ನಮ್ಮನ್ನು ಹಳ್ಳಕ್ಕೆ ಬೀಳ್ಸಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತದೆ, ಮತ್ತು ಬೀಳಿಸಿ ಮಾಯ ಆಗಿಬಿಡ್ತದೆ. ನೀವು ನೋಡಿಬೇಕಾರೆ ನಿಮ್ಮ ಸೀನಿಯರ್ಸ್ನ ಯಾರಾದ್ರೂ ಕೇಳಿ ನೋಡ್ರಿ, ಅವ್ರು ಡಿಗ್ರಿ ಮಾಡ್ಬೇಕಾದ್ರೆ ಭಾಳ ಮಾತಾಡ್ತಿರ್ತಾರೆ, ಡಿಗ್ರಿ ಮುಗಿದ ಮೇಲೆ ಬಾಯ ಬಂದಾಗಿಬಿಡ್ತಾವೆ. ಯಾಕೆ? ಊರಾಗ ತೋರ್ಸಕ್ಕೆ, ನಾರಿಗೆ ತೋರ್ಸಕ್ಕೆ ಕಷ್ಟ ಆಗ್ತದೆ. ಯಾರು ಅವರ ಸ್ವಂತ ಜೀವನವನ್ನು, ಸ್ವಂತ ಸ್ವಭಾವಗಳನ್ನು, ಸ್ವಂತ ಮನೋಭಾವವನ್ನು, ಸ್ವಂತ ನಡವಳಿಕೆಯನ್ನು ಗುರಿಯೊಂದಿಗೆ ಹೊಂದಿಸಿಕೊಳ್ತಾರೋ ಅವ್ರು ಸೋತ ಉದಾಹರಣೆ ಒಂದೂ ಇಲ್ಲ. ಯಾರ ಹತ್ರ ಎಲ್ಲ ಇದೆಯೋ, ಎಲ್ಲ ಇದ್ದು ಅವ್ರ ಗುರಿ ಜೊತೆ ತಾದಾತ್ಮ್ಯ ಹೊಂದಿಲ್ವೋ ಅವ್ರು ಗೆದ್ದ ಉದಾಹರಣೆನೂ ಒಂದೂ ಇಲ್ಲ ಇತಿಹಾಸದೊಳಗಡೆ. ದಟ್ ಈಸ್ ವೈ
ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪರ್ಸನ್, ಟೈ ಯುವರ್ ಲೈಫ್ ವಿತ್ ಗೋಲ್ಸ್, ನಾಟ್ ವಿತ್ ಪೀಪಲ್. ನೆವರ್ ಬಾದರ್ ಅಬೌಟ್ ದ ಪೀಪಲ್ ಹೂ ಆರ್ ವಿತ್ ಯು. ಬಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಸರೌಂಡ್ ಯುವರ್ ಸೆಲ್ಫ್ ವಿತ್ ದ ಪೀಪಲ್ ಮೋರ್ ಎಕ್ಸ್ಪರ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಯು. ನಿಮ್ಗಿಂತ ಶಾಣೆ ಇದ್ದವರು, ನಿಮ್ಗಿಂತ ಹೆಚ್ಚು ತಿಳಿದವ್ರ ಜೊತೆ ಇದ್ರಿ ಅಂದರೆ ನಿಮ್ಗೊಂದು ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಂಬರ್ 2, ಎಲ್ಲ ಯಶಸ್ವಿ ಕಥೆಯು ಮಹಾನ್ ಸೋಲಿನ ಕಥೆಯೇ ಆಗಿದೆ. ಇತಿಹಾಸ ಇದು ನಮ್ಗೆ ತಿಳಿಸುತ್ತೆ. ಎಲ್ಲ ನೀವು ಸಕ್ಸಸ್ಫುಲ್ ಪರ್ಸನ್ಸ್ ಹಿಸ್ಟ್ರಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪೇಜ್ ಸ್ಟಾರ್ಟ್ಸ್ ವಿತ್ ಒಬ್ಬ ಮನುಷ್ಯ ಇದ್ದ, ಭಾಳ ಬಡವಿದ್ದ, ಹಳ್ಳಿಯಾಗಿದ್ದ, ಊಟಕ್ಕೆ ಅನ್ನಿರಲಿಲ್ಲ, ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ ಅಂತಲೇ ಸ್ಟಾರ್ಟ್ ಆಗ್ತದೆ. ರೈಟ್ ಆರ್ ರಾಂಗ್? ವಾಟ್ ಇಟ್ ಮೀನ್ಸ್? ಎಲ್ಲ ಯಶಸ್ವಿ ಕಥೆಯೂ ಕೂಡ ಸೋಲಿನ ಕಥೆನೇ ಆಗಿದೆ. ನಮಗೆ ಕಾಣಿಸೋದೇನು? ಯಶಸ್ಸು ಮಾತ್ರ ಕಾಣಿಸುತ್ತೆ, ಸೋಲು ಕಾಣಿಸಲ್ಲ, ಸಂಘರ್ಷ ಕಾಣಿಸಲ್ಲ, ಅವಮಾನ ಕಾಣಿಸಲ್ಲ, ಅಪಮಾನ ಕಾಣಿಸಲ್ಲ. ಅವ್ರು ಹೇಳಿದ್ರಲ್ಲ MLA ಅವರು, ನಾನು ಭಾಳ ಅಪಮಾನ ಸಹಿಸ್ಕೊಂಡಿದ್ದೀನಿ ಅಂತ. 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಅವ್ರಿಗೆ ಭೇಟಿ ಆದಾಗ ಕೇಳಿ. ಅವರು ಅಪಮಾನ ಸಹಿಸ್ಕೊಳ್ಳದೆ ಇದ್ದರೆ ಈ ಕ್ಷೇತ್ರಕ್ಕೆ MLAನೇ ಆಗ್ತಿರ್ಲಿಲ್ಲ. ದಟ್ ಈಸ್ ದ ಸ್ಟೆಪ್ ಯಾರ್. ಮೇಲೆ ಏರಬೇಕು ಅಂದರೆ ಬೀಳಬೇಕು, ಏಳಬೇಕು, ನೋವು ಅನುಭವಿಸಬೇಕು, ಅಪಮಾನ ಅವಮಾನನ ಸ್ವೀಕಾರ ಮಾಡೋದಕ್ಕೆ ತಯಾರಿ ಇರಬೇಕು. ಬಿ ಕೇರ್ಫುಲ್ ಇನ್ ದಟ್ ಸ್ಟೇಜ್. ಅದರ ಭಾಳ ಕಾಳಜಿಯಿಂದ ಇರಬೇಕು. ನಾವು ಈ ವಯಸ್ಸಲ್ಲೂ ಸ್ವಲ್ಪ ಹುಡುಗಾಟ ಮಾಡಿ ಒಂದು ಸ್ವಲ್ಪ ಉಪೇಕ್ಷೆ ಮಾಡಿದ್ದೀವಿ ಅಂದರೆ ಆ ಟೈಮ್ ಇದೆಯಲ್ಲ, ಭಾಳ ಏನು ಇರೋದಿಲ್ಲ ನಮಗೆ ಟೈಮ್. ನಿಮ್ಮನ್ನು ನಿಮ್ಮ ತಂದೆ ತಾಯಿ ಡಿಗ್ರಿ ಕಲಿಯೋದಕ್ಕೆ ಕಳಿಸಿದ್ದಾರೆ ಅಂದರೆ ಇವರ್ ಲಕ್ಕಿ. ಇತ್ತಿತ್ತಲಾಗಿ ಎಷ್ಟೋ ಜನ ಅಪ್ಪ ಅವ್ವ 10ನೇ ಆದ್ರೆ ಸಾಕು ಅಂತಿದ್ದಾರೆ ಹೆಣ್ಮಕ್ಳಿಗೆ. ಹುಡುಗರಿಗೆ ಅನ್ನೋದಿಲ್ಲ, ಯಾಕಂದ್ರೆ ಅವ್ರು ಎಲ್ಲಿ ಹೋದ್ರು ವಾಪಸ್ ಊರಿಗೆ ಬರ್ತಾರೆ. ಬಹಳ ಜನಕ್ಕೆ ಆತಂಕ ಪ್ರಾರಂಭ ಆಗಿದೆ. ರಿಮೆಂಬರ್ ದೀಸ್ ವರ್ಡ್ಸ್. ನಾ ಬಳಸೋ ಶಬ್ದ ಕಡೆ ಲಕ್ಷ್ಯ ಇರಲಿ. ಹೆತ್ತವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಪ್ರಾರಂಭ ಆಗಿದೆ. ದೋ ವಿ ಆರ್ ಎಜುಕೇಟೆಡ್, ನಾವು ವಿದ್ಯಾವಂತರಾದರೂ ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಆತಂಕ ಪಡ್ತಾ ಇದ್ದಾರೆ. ದೋ ವಿ ಆರ್ ಎಜುಕೇಟೆಡ್, ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಆತಂಕ ಪಡ್ತಾ ಇದ್ದಾರೋ, ಇವ್ರನ್ನ ಹೆಂಗೆ ಕಳಿಸೋದು, ಇವ್ರನ್ನ ಹೆಂಗೆ ಕಳಿಸೋದು, ಇವ್ರನ್ನ ಹೆಂಗೆ ಮುಂದೆ ಕಳಿಸೋದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಹೊರಗಡೆ ಸೊಸೈಟಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮ್ಮ ಆ್ಯಟಿಟ್ಯೂಡ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮ್ಮ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಆ ಕಾನ್ಫಿಡೆನ್ಸ್ ನಮ್ಮ ಅಪ್ಪ ಅಮ್ಮಂಗೂ ಸಮಾಜಕ್ಕೂ ಬರಬೇಕಂದ್ರೆ ವಿ ಹ್ಯಾವ್ ಟು ಟೈ ಅವರ್ ಲೈಫ್ ವಿತ್ ಅವರ್ ಗೋಲ್ಸ್. ಆ್ಯಂಡ್ ನಮಗೆ ಗೊತ್ತಿರಬೇಕು, ಗೆಲ್ಲಬೇಕಾದ್ರೆ ಸೋಲೋದು ಕಾಮನ್. ಸೋತಾಗಲೇ ಮನುಷ್ಯ ಗೆಲ್ಲೋದಕ್ಕಾಗೋದು. ನಿಮಗೆ ಗೊತ್ತಿರಬೇಕು, ಒಂದು ಘಟನೆ ನಿಮ್ಗೆ ಗೊತ್ತಿರೋದು, ಬಹುತೇಕ ಹೇಳ್ತೀನಿ ನೋಡಿ, ಎಷ್ಟು ಚಂದ ಇದೆ. ಒಬ್ಬ ಮನುಷ್ಯ 21ನೇ ವಯಸ್ಸಿಗೆ ವ್ಯಾಪಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕ್ತಾನೆ, ಕೈ ಸುಟ್ಕೊಂಡು ಬಿಡ್ತಾನೆ, ಲಾಸ್ ಆಗಿಬಿಡುತ್ತೆ. 22ನೇ ವಯಸ್ಸಿಗೆ ಶಾಸನ ಸಭೆಗೆ ನಿಲ್ಲಬೇಕು ಅಂತ ಎಲೆಕ್ಷನಿಗೆ ನಿಲ್ತಾನೆ, ಸೋತು ಹೋಗಿಬಿಡ್ತಾನೆ. 24ನೇ ವಯಸ್ಸಿಗೆ ಪುನಃ ವ್ಯಾಪಾರ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ, ಒನ್ಸ್ ಅಗೇನ್ ಲಾಸ್ ಮಾಡ್ಕೊಳ್ತಾನೆ. 26ನೇ ವಯಸ್ಸಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡ್ತಾ ಇದ್ದ ಪ್ರೇಯಸಿ ಸತ್ತು ಹೋಗ್ತಾಳೆ, ಆವಾಗಲೂ ಸೋತು ಹೋಗ್ತಾನೆ. 27ನೇ ವಯಸ್ಸಿಗೆ ನರವ್ಯಾಧಿಗೆ ತುತ್ತಾಗ್ತಾನೆ. ಎಲ್ಲ ಅಂದ್ಕೊಳ್ತಾರೆ ಇಲ್ಲಿ ಇವನ ಕತೆ ಮುಗಿದು ಹೋಯಿತು. ಎಲ್ಲರೂ ಅವ್ನು ಬ್ಲೇಮ್ ಮಾಡ್ತಿರ್ತಾರೆ, ಯಾಕೆ ಸುಮ್ಮನಿರು, ಹುಚ್ಚನೇನು ಅಂತಿರ್ತಾರೆ. ಅದೇ ಮನುಷ್ಯ 34ನೇ ವಯಸ್ಸಿಗೆ ಪುನಃ ಎಲೆಕ್ಷನಿಗೆ ನಿಲ್ತಾನೆ, ಅವಾಗಲೂ ಸೋತು ಹೋಗ್ತಾನೆ. 45ನೇ ವಯಸ್ಸಿಗೆ ಸೆನೆಟ್ ಎಲೆಕ್ಷನಿಗೆ ನಿಲ್ತಾನೆ, ಅವಾಗಲೂ ಸೋತು ಹೋಗ್ತಾನೆ. 47ನೇ ವಯಸ್ಸಿಗೆ ಆ ದೇಶದ ಉಪಾಧ್ಯಕ್ಷ ಆಗಬೇಕು ಅನ್ನೋ ಆಲೋಚನೆ ಅವನಿಗೆ ಬರುತ್ತೆ, ತಿರ್ಗಾ ಎಲೆಕ್ಷನ್ ನಿಲ್ತಾನೆ, ತಿರ್ಗಾ ಸೋತು ಹೋಗ್ತಾನೆ. 49ನೇ ವಯಸ್ಸಿಗೆ ತಿರ್ಗಾ ಆ ದೇಶದ ಸೆನೆಟ್ ಎಲೆಕ್ಷನ್ ನಿಲ್ತಾನೆ, ತಿರ್ಗಾ ಸೋತು ಹೋಗ್ತಾನೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಷ್ಟು ಸೋಲೇನಾದರೂ ನಮ್ಮ ಜೀವನದಲ್ಲಿ ಬಂದಿದ್ದರೆ 100% ನಾವು ಸೂಸೈಡ್ ಮಾಡ್ಕೋತಿದ್ವಿ. ಆದರೆ ಆ ಮನುಷ್ಯ ಸೋಲಿನ ಕಡೆ ನೋಡಲೇ ಇಲ್ಲ. ಅಗೇನ್ ಇನ್ ದ ಏಜ್ ಆಫ್ 52, 52ನೇ ವಯಸ್ಸಿನಲ್ಲಿ ಆ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ಅವನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಮತ್ತು ಗೆದ್ದು ಆ ದೇಶದ ಅಧ್ಯಕ್ಷ ಆಗ್ತಾನೆ. He was none other than ಅಬ್ರಾಹಂ ಲಿಂಕನ್. ಅಮೇರಿಕದ ಅಧ್ಯಕ್ಷನಾದ ಅಬ್ರಾಹಂ ಲಿಂಕನ್ ಅನ್ನ ಸೋಲುಗಳ ಸರದಾರ ಅನ್ಬೇಕು, ಯಶಸ್ವಿ ವ್ಯಕ್ತಿ ಅನ್ಬೇಕು? ಹೇಳಿ ನನಗೆ. ಸೋಲುಗಳ ಸರದಾರ ಅಂದರೆ ಜಗತ್ತು ಸ್ವೀಕಾರ ಮಾಡೋದೇ ಇಲ್ಲ. ನಾ ಜೀವನದಾಗ ಭಾಳ ಸೋತೇನೆ ಅಂತ ಹೋಗಿ ಊರಾಗ ಹೇಳಿ, ಹೋಗಿ ಎಲ್ಲರೂ ಉದ್ಯೋಗ ನೋಡುತ್ತಾರೆ. ನಾ ಗೆದ್ದೆ ಅಂತ ಹೇಳಿ ನೋಡಿ,
ಗೌರವಿಸಿ ಸತ್ಕಾರ ಮಾಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಬ್ರಹಾಂ ಲಿಂಕನ್ ಸೂರ್ಯ ಚಂದ್ರ ಇರೋರು ಜಗತ್ತು ಮರೆಯೋದಿಲ್ಲ, ಅಮೇರಿಕ ಅಂತೂ ಮರೆಯೋದೇ ಇಲ್ಲ. ಅಮೇರಿಕದ ಎಲ್ಲ ಏಳಿಗೆಯೊಳಗೂ ಲಿಂಕನ್ ಅವ್ರ ಕೊಡುಗೆ ಇದೆ. ಅಬ್ರಹಾಂ ಲಿಂಕನ್ ಸೋಲುಗಳನ್ನು ಪಾಠಗಳನ್ನಾಗಿ ಪರಿವರ್ತಿಸಿಕೊಂಡ್ರು. ಎಲ್ಲೆಲ್ಲಿ ಎಡವಿದ್ರು, ಎಲ್ಲೆಲ್ಲಿ ಹಿನ್ನಡೆ ಆಯಿತೋ ಆ ಎಡವುಗಳನ್ನು, ಮಿಸ್ಟೇಕ್ಸನ್ನು, ಹರ್ಡಲ್ಸನ್ನು, ಹಿನ್ನಡೆಗಳನ್ನು ಒಂದು ಸ್ಟೆಪ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ನಮಗೆ ಯಂಗರ್ ಜನ್ರೇಷನ್ನಲ್ಲಿರೋರಿಗೆ ಒಂದು ಸ್ಕಿಲ್ ಇರಬೇಕು. ಏನು ಸ್ಕಿಲ್ ಇರಬೇಕು? ನಾವು ನಡೆಯೋ ದಾರಿಯೊಳಗಡೆ ಆಗುವಂಥ ಅಡಚಣೆಗಳನ್ನೇ ನಮಗೆ ಯಶಸ್ವಿ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳೋದು. ಇತಿಹಾಸ ಇದನ್ನು ತಿಳಿಸುತ್ತೆ ನಮಗೆ, ಜಗತ್ತು ಇದನ್ನು ಕಲಿಸುತ್ತೆ ನಮಗೆ. ನಾವು ಸೋಲೋದಕ್ಕೆ ತಯಾರಿ ಇದ್ದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ಗೆಲುವು ಬೇಕು ಅಂದರೆ ಯಾವ ಕಲುಕ್ಕೂ ನಾವು ಗೆಲ್ಲೋದಕ್ಕೆ ಆಗೋದಿಲ್ಲ. ಯು ಸಿ ದ ವರ್ಲ್ಡ್ ಹಿಸ್ಟರಿ, ಇಟ್ ಈಸ್ ಫುಲ್ ಆಫ್ ದ ಪರ್ಸನ್ಸ್. ಇಂಥವರೇ, ಎಲ್ಲರೂ ಇಂಥವರೇ. ಥಾಮಸ್ ಅಲ್ವಾ ಎಡಿಸನ್ ಗೊತ್ತಲ್ಲ ನಿಮಗೆ? ಬಲ್ಬ್ ಕಂಡು ಹಿಡಿಯೋ ಕಾಲಕ್ಕೆ 10,000 ಪ್ರಯೋಗಗಳಲ್ಲಿ ವೈಫಲ್ಯ ಕಂಡಿದ್ರು. ಯು ರೀಡ್ ಅಬೌಟ್ ಹಿಮ್, ಓದಿ ಅವ್ರ ಬಗ್ಗೆ ಓದಿ, ಅವ್ರ ಚರಿತ್ರೆ ಓದಿ. 10,000 ಪ್ರಯೋಗಗಳಲ್ಲಿ ವೈಫಲ್ಯ ಕಂಡ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗೆ ಆಗಬೇಕು ವಿಚಾರ ಮಾಡಿ. ಎಕ್ಸಾಮಲ್ಲಿ 50 ಬರೋ ಜಾಗದಲ್ಲಿ 49 ಬಂದರೆ ಎದಿ ಡಬ್ ಜಾಸ್ತಿ ಆಗುತ್ತೆ ನಮ್ಮದು. ಆಗೋದಿಲ್ಲ. ನಾನು ಫಸ್ಟ್ ಬರ್ತೀನಿ ಅಂತ ಅಂದುಕೊಂಡು ಅವರು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆದರೆ ನಮ್ಮನ್ನು ಒಳಗೆ ಹಿಡಿಯೋರೇ ಯಾರು ಇರೋದಿಲ್ಲ. 10,000 ಸರಿ ಫೇಲ್ ಆಗಿದ್ದಾರೆ ಅವರು ಎಕ್ಸ್ಪಿರಿಮೆಂಟಲ್ಲಿ. ಆ ಮನುಷ್ಯನ ಮನಸ್ಥಿತಿ, ನಾನು ಆಗಲೇ ಹೇಳಿಲ್ಲ, ಮನಸ್ಥಿತಿ ಮತ್ತು ಮನೋಭಾವ, ನಡವಳಿಕೆ ಬಹಳ ಮುಖ್ಯ. ಗೆಲ್ತೀನಿ ಅನ್ನೋ ಭರವಸೆ, ಗೆಲ್ತೀನಿ ಅನ್ನೋ ಭರವಸೆ ನಮ್ಮನ್ನು ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ವಿನಃ ನಮ್ಮ ವೀಕ್ ಮೈಂಡೆಡ್ ಇದ್ದೆವು ಅಂದರೆ, ವೀಕ್ ಮೈಂಡ್ ಸೆಟ್ ಇತ್ತು ಅಂದರೆ ನೆವರ್ ಸಾಧ್ಯನೇ ಇಲ್ಲ. ಬಿಥೋವನ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಕೇಳಿದ್ದೀರಾ ಅವರ ಹೆಸರು? ಕೇಳಿದ್ದೀರೋ ಕೇಳಿಲ್ವೋ? ಹಾಂ, ಬಿಥೋವನ್ ಯಾರು ಅಂದರೆ ಒಂದು ಕಾಲಕ್ಕೆ ಇಡೀ ಜಗತ್ತು ಹುಚ್ಚ ಅಂತ ಕರೀತಿತ್ತು. ಏನೂ ಬರುವುದಿಲ್ಲ ಇವನಿಗೆ, ಇವನಂಥ ದಡ್ಡ, ಇವನಂಥ ಮೂರ್ಖ ಯಾರೂ ಇಲ್ಲ ಅಂತಿದ್ರು. ಯಾಕೆ? ಬಿಥೋವನ್ ಅಂಥ ಪ್ರಯತ್ನ ಕೈ ಹಾಕಿದ್ರು. ಫೈನಲಿ ಏನಾಯಿತು? ಯಾವ ಜಗತ್ತು ಬಿಥೋವನನ್ನು ಹುಚ್ಚ ಅಂತ ಕರೀತಿತ್ತೋ ಆ ಇಡೀ ಜಗತ್ತು ಬಿಥೋವನ್ ಬರ್ತಾನೆ ಅಂತ ಗೊತ್ತಾದರೆ ಹುಚ್ಚರ ಹಾಗೆ ಬಂದು ಕೂತ್ಕೋತಿತ್ತು. 3 ತಾಸು, 4 ತಾಸು, 5 ತಾಸು ಬಿಥೋವನನ ಸಂಗೀತ ಕಚೇರಿ ಅಂದರೆ ಕಿಕ್ಕಿರಿದು ಸೇರಿದ ಜನಸಾಗರ ಎಲ್ಲ ಮೂಕ ವಿಸ್ಮಿತರಾಗಿ ಕೂಡ್ತಿದ್ರು. ಯಾರು ಹುಚ್ಚ ಅಂತಿದ್ರೋ ಅವರು ಹುಚ್ಚರ ಹಾಗೆ ಹಿಂಬಾಲಿಸುವ ಹಾಗೆ ಮಾಡೋದಕ್ಕೆ ಸಕ್ಸಸ್ ಅಂತ ಕರೀತಾರೆ. ಸಕ್ಸಸ್ ಅಂದ್ರೆ ಏನು? ನಿನ್ನ ಕೈಲಿ ಏನಾಗ್ತಿತ್ತೋ ನಾನು ನೀನು ನೋಡಿಲೇನೋ ಅಂತಾರಲ್ಲ, ಪ್ಲೀಸ್ ನಮ್ಮ ಮನೆಗೆ ಒಂದು ಕಪ್ ಚಹಾ ಕುಡಿ ಅಂತ ಬಂದು ನಿಂದಿರ್ಬೇಕು. ಗೆಟ್ ಔಟ್ ಅಂದವರು ಕಟ್ಔಟ್ ಹಾಕಿ ಕರಿಬೇಕು, ಅದಕ್ಕೆ ಸಕ್ಸಸ್ ಅಂತ ಕರೀತಾರೆ. ವಾಟ್ ಈಸ್ ಯುವರ್ ಇನ್ಕಮ್ ಅಂದವರು ಪ್ಲೀಸ್ ವೆಲ್ಕಮ್ ಅನ್ಬೇಕು, ಅದಕ್ಕೆ ಸಕ್ಸಸ್ ಅಂತ ಕರೀತಾರೆ. ಊರಾಗ 4 ಮಂದಿಗೆ ನಮ್ಮ ಬಗ್ಗೆ ಹೇಳ್ಕೋತ ಅವಮಾನ ಮಾಡ್ಕೋತ ತಿರುಗಾಡಿದವರು ಅದೇ 4 ಮಂದಿನ ಕರ್ಕೊಂಡು ಊರ ಮುಂದೆ ಬಂದು ಒಂದು ಮಾಲೆ ಹಿಡ್ಕೊಂಡು ನಿಂತಿರ್ಬೇಕು ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ, ಅದಕ್ಕೆ ಸಕ್ಸಸ್ ಅಂತ. ಆ ಸಕ್ಸಸ್ ನಮ್ದು ಆಗಬೇಕಾದ್ರೆ ಈ ಕಾಮನ್ ಥಿಂಗ್ಸ್ನ ನಾವು ಪಾಲನೆ ಮಾಡಬೇಕು. ನಂಬರ್ 1, ವಿ ಹ್ಯಾವ್ ಟು ಸರೌಂಡ್ ಅವರ್ ಸೆಲ್ಫ್ ವಿತ್ ದ ಪೀಪಲ್ ಹೂ ಆರ್ ಮೋರ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದೆನ್ ವಿತ್ ಅಸ್. ಆ್ಯಂಡ್ ವಿ ಮಸ್ಟ್ ನೋ ದಟ್ ಗೆಲ್ಲಬೇಕಾದ್ರೆ ಸೋಲೋದಕ್ಕೆ ತಯಾರಿ ಆಗಿರಬೇಕು. ಮತ್ತು ಬಹಳ ಮುಖ್ಯವಾದ ವಿಷಯ ಏನು ಅಂದರೆ, ನಮಗೊಂದು ಆಶಾವಾದ ಇರಬೇಕು. ಆಶಾವಾದ ಬೇರೆ, ಆಸೆ ಬೇರೆ. ಆಸೆ ಅಂದರೆ ಏನು? ಅದರೊಳಗಡೆ ಸ್ವಾರ್ಥ ಇರುತ್ತೆ. ಆಶಾವಾದ ಅಂದ್ರೇನು? ಅದರೊಳಗಡೆ ಭರವಸೆ ಇರುತ್ತೆ. ನಮಗೆ ಒಂದು ಆಶಾವಾದ ಇರಬೇಕು. ಜಾನ್ ಗೋರ್ಡಾನ್ ಅಂತ ಒಬ್ಬ ವ್ಯಕ್ತಿ ಇತ್ತು. ಅವನಿಗೆ 15 ವರ್ಷ ವಯಸ್ಸಿದ್ದಾಗ ತಲೆಯಲ್ಲಿ ಒಂದು ಯೋಚನೆ ಬಂತು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡಿ, ಇದನ್ನು ಎಷ್ಟು ಗಂಭೀರ ಇದೆ. ಜಾನ್ ಗೋರ್ಡಾನ್ ಎಟ್ ದ ಏಜ್ ಆಫ್ 15, ಸಣ್ಣ ಹುಡುಗ, 15 ವರ್ಷ. ತಲೆಯಾಗ ಒಂದು ವಿಚಾರ ಬಂತು. ಏನು ವಿಚಾರ ಅಂದರೆ, ನನ್ನ ಕನಸುಗಳನ್ನೆಲ್ಲ ಪಟ್ಟಿ ಮಾಡಬೇಕು. ಹೊರಗಡೆ ಇದ್ದ ಹುಡುಗ ಒಳಗಡೆ ಬಂದ, ಒಂದು ಪುಸ್ತಕ ತಗೊಂಡ, ಬರೆಯೋದಕ್ಕೆ ಪ್ರಾರಂಭ ಮಾಡಿದ. ಏನನ್ನ? ಕನಸುಗಳನ್ನು. ಕನಸು ಅಂದರೆ ಗುರಿ. ಅಬ್ದುಲ್ ಕಲಾಂ ಹೇಳಿದಾರಲ್ಲ, ಮಲಗಿದಾಗ ಬೀಳುವುದು ಕನಸಲ್ಲ, ಮಲಗದಂತೆ ಮಾಡುವುದು ಕನಸು. ಹುಡುಗ ಒಂದು ಪುಸ್ತಕ ತೊಗೊಂಡ, ಪೆನ್ ತೊಗೊಂಡ, ಬರೆಯೋದಕ್ಕೆ ಪ್ರಾರಂಭ ಮಾಡಿದ ಕನಸುಗಳನ್ನು. ನಂಬರ್ 1,
ನೈಲ್ ನದಿಯನ್ನು ಶೋಧನೆ ಮಾಡಬೇಕು, ಎವರೆಸ್ಟ್ ಪರ್ವತವನ್ನು ಹತ್ತಬೇಕು, ವಿಮಾನ ಹಾರಿಸಬೇಕು, ದೂರದರ್ಶಕವನ್ನು ತಯಾರಿಸಬೇಕು, ಹಲವು ದೇಶಗಳನ್ನು ಸುತ್ತಬೇಕು, ಪುಸ್ತಕಗಳನ್ನು ಬರೀಬೇಕು, ಕನಸುಗಳನ್ನೆಲ್ಲ ಹೀಗೆ ಪಟ್ಟಿ ಮಾಡ್ಕೊಂಡು ಹೋದ. ಕೊನೆಗೆ ನೋಡ್ತಾನೆ ಕನಸುಗಳನ್ನೆಲ್ಲ 127 ಕನಸುಗಳ ಪಟ್ಟಿ ಇದೆ 17ನೇ ವಯಸ್ಸಿಗೆ. ನೀವು ಯಾವಾಗಾದ್ರೂ ಕನಸು ಬರೆದಿಟ್ಟಿದ್ದೀರಿ? ವೆರಿ ಗುಡ್. ಹಾಕ್ತಾರೆ, ಬ್ಯಾನರ್ ಹಾಕ್ತಾರೆ ನೀವು ಊರಾಗ. ಎಲ್ಲರದು ಬ್ಯಾನರ್ ಹಾಕಲ್ಲಪ್ಪ. ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ದ ಹಿಸ್ಟರಿ ಆಫ್ ಫ್ಯೂ ಮೆನ್ ದೋಸ್ ಹೂ ಬಿಲೀವ್ ದೆಮ್ಸೆಲ್ಫ್. ನೋಡಿ ಬೇಕಾದ್ರೆ ನೀವು SSLC ರಿಸಲ್ಟ್ ಬಂದಾಗ ಊರು ಮುಂದೆ 4 ಬ್ಯಾನರ್ ಹಾಕಿರ್ತಾರೆ. ಊರಾಗಿನ ಎಲ್ಲ SSLC ಹುಡುಗರು ಅದ್ರಾಗ ಇರುವುದಿಲ್ಲ. PU ರಿಸಲ್ಟ್ ಬಂದಾಗ ಹಂಗೆ, ಡಿಗ್ರಿ ಬಂದಾಗ ಹಂಗೆ, ಸ್ಪೋರ್ಟ್ಸ್ ಇದ್ದಾಗ ಹಂಗೆ. ಯಾಕೆ? ಅವ್ರೇನು ಬ್ಯಾನರ್ನಾಗ ಬಂದಿರ್ತಾರಲ್ಲ, ಇನ್ನು ಕೆಲವ್ರಿಗೆ ಈಗ ಬ್ಯಾನರ್ ಹಾಕ್ತಾ ಇದ್ದಾರೆ, ಅದು ಬೇರೆ ಮಾತು. ಮೊನ್ನೆ ಒಬ್ಬರು ಬ್ಯಾನರ್ ಹಾಕಿದ್ರು, 6 ವಿಷಯಗಳು ಕೂಡಿ 30 ಮಾರ್ಕ್ಸ್ ಬಿದ್ದಿದೆ. ಮತ್ತು ಅವ್ನು ಮೆರವಣಿಗೆ ಮಾಡಿದ್ರು. ಸೊಸೈಟಿದ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಗಿದೆ. ಕಷ್ಟ ಇದೆ. 127 ಕನಸುಗಳನ್ನು ಬರೆದಿಟ್ಟ ಹುಡುಗ. ಕನಸು ಯಾರು ಬೇಕಾದರೂ ಬರೆದಿಡ್ತಾರೆ. ನಾವು ಸಣ್ಣವರಿದ್ದಾಗ ಎಷ್ಟು ಸರಿ ಹೇಳಿಲ್ಲ, ಅದಾಗಬೇಕು, ಇದಾಗಬೇಕು, ಇದಾಗ್ತೀನಿ. ಯಾರಾದರೂ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಂಡು ಬಿಟ್ರೆ ನಮ್ಗೇನು ಒಳಗಡೆ ಪುಳಕ ಆಗಿಬಿಡ್ತದೆ. ನಮ್ಮ ಅಪ್ಪ ಅವ್ನು ದೇವ್ರು ನೋಡ್ಕೊಂಡಂಗೆ ನೋಡ್ಕೋತೀವಿ ಅಂತ. ಅಪ್ಪ ಅಮ್ಮನ ಜೊತೆ 5 ನಿಮಿಷ ಶಾಂತಯುತವಾಗಿ ಸೌಜನ್ಯದಿಂದ ಮಾತಾಡುವ ವಿವೇಕ ನಮಗಿಲ್ಲ. ಎಷ್ಟು ಜನ ನಾವು ಮಾರಿ ಕೊಟ್ಟು ಮಾತಾಡ್ತೀವಿ ಹೇಳಿ ಅವನ ಜೊತೆ. ನೀವು ಗಪ್ಕೊಂಡ್ರು, ನಿಂಗೇನು ತಿಳಿತೈತಿ? ಅವು ಡಿಗ್ರಿ ಅಲ್ಲ, ನೀ ಹೆಚ್ಚು ಮಾತಾಡೋಣ ಅಪ್ಪ. ಅವ ಹೆಚ್ಚು ಮಾತಾಡಿದ್ರೆ ನೀವು ಇರ್ತಿರ್ಲಿಲ್ಲ. ನೀ ಹೆಚ್ಚು ಮಾತಾಡೋಣ, ನಿಂಗೆ ತಿಳಿಯಂಗಿಲ್ಲ, ಗಪ್ಕೊಂಡ್ರು. ನೋ. ಜಾನ್ ಗೋರ್ಡನ್ ಮೈ ಲೈಫ್ ಲಿಸ್ಟ್ ಬರೆದಿಟ್ಟಿದ್ದಾರೆ. 127 ಗುರಿಗಳಿದೆ ಅದರೊಳಗಡೆ. ನಿಮ್ಗೆ ಆಶ್ಚರ್ಯ ಆಗಬೇಕು, ಇತ್ತೀಚೆಗೆ ಸಾರ್ಥಕ ಜೀವನದ ನಿಚ್ಚಣಿಕೆ ಅಂತ ಒಂದು ಪುಸ್ತಕ ಬಂದಿದೆ. ಅದರೊಳಗಡೆ ಅವ್ರು ಕಥೆ ಕೊಟ್ಟಿದ್ದಾರೆ. 15 ವರ್ಷ ಇದ್ದಾಗ ಬರೆದಿಟ್ಟ 127 ಕನಸುಗಳಲ್ಲಿ 104 ಕನಸುಗಳನ್ನು ಆ ಮನುಷ್ಯ ಸಾಕಾರಗೊಳಿಸಿದ. ಮತ್ತು ಅವ್ರ ವಯಸ್ಸು 77. ಏನೇನು ಮಾಡಿದ್ರು ಆ ಮನುಷ್ಯ? 120 ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇದೇನು ಸಣ್ಣ ಮಾತಾ? 120 ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. 260 ಬುಡಕಟ್ಟುಗಳನ್ನೇ ವಾಸಿಸಿ ಅಧ್ಯಯನ ಮಾಡಿದ್ದಾರೆ. ಸ್ಥಳೀಯ ಔಷಧಿ ಸಸ್ಯಗಳನ್ನು ಸಂಶೋಧನೆ ಮಾಡಿದ್ದಾರೆ. ಹೆಂಗಿದೆ ನೋಡಿ, 47 ವೆರೈಟಿ ವಿಮಾನಗಳನ್ನು ಹಾರಿಸಿದ್ದಾರೆ. ಕನಸು ನನಸಾಗಬೇಕಾದ್ರೆ, ಗುರಿ ಸೇರಬೇಕಾದ್ರೆ, ಸಕ್ಸಸ್ಫುಲ್ ಪರ್ಸನ್ ಆಗಬೇಕಾದ್ರೆ ಏನು ಜಿದ್ದಿ ಬೇಕು ಅಂತ ಆಲೋಚನೆ ಮಾಡಿದ್ರು. 47 ಬಗೆಯ ವಿಮಾನಗಳನ್ನು ಹಾರಿಸಿದ್ದಾರೆ. ನೈಲ್ ನದಿನೆಲ್ಲ ಜಾಲಾಡಿಸಿ ತೆಗೆದಿಟ್ಟಿದ್ದಾರೆ. ನನಗೆ ಹೇಳಿ, 15 ವರ್ಷ ಇದ್ದಾಗ ಮಾಡಿದ ಲೈಫ್ ಲಿಸ್ಟ್ ಕಂಪ್ಲೀಟ್ ಆಗಬೇಕಾದ್ರೆ ಆ ಮನುಷ್ಯ ಎಲ್ಲೂ ಸೋತಿರ್ಲಿಕ್ಕೆ ಇಲ್ವಾ? ಅಥವಾ ಅವನಿಗೆಲ್ಲ ಅಂದುಕೊಂಡದ್ದನ್ನೆಲ್ಲ ಯಶಸ್ವಿ ಆಗಲಿ ಅನ್ನೋ ಹಾಗೆ ಅವನ ಹಾದಿಯೊಳಗಡೆ ಎಲ್ಲ ಅದೇ ರೀತಿ ಅನುಕೂಲಗಳನ್ನ ನಿಸರ್ಗ ಕೊಟ್ಟಿತ್ತು ಅಂದ್ಕೊಳ್ತೀರೇನು? ನೋ, ನಾಟ್ ಎಟ್ ಆಲ್. ಗೆಲ್ಲಬೇಕಾದ್ರೆ ಯಶಸ್ವಿ ವ್ಯಕ್ತಿಗಳಾಗಬೇಕಾದ್ರೆ ಒಳಗೊಂದು ಜಿದ್ದಿ ಇರಬೇಕು, ನಿರಂತರವಾದ ಪ್ರಯತ್ನ ಇರಬೇಕು. ಪ್ರತಿ ಸರಿ ಸೋತಾಗುವೊಮ್ಮೆ ಆ ಸೋಲನ್ನು ಪಾಠವನ್ನಾಗಿ ಪರಿವರ್ತಿಸಿಕೊಂಡು ಮತ್ತೆ ಪುಟಿದೇಳುವಂಥ ಎದೆಗಾರಿಕೆ ಇರಬೇಕು. ಆ ಪುಸ್ತಕದಲ್ಲಿ ಒಂದು ಮಾತಿದೆ, ಸಾರ್ಥಕ ಜೀವನದ ನಿಚ್ಚಣಿಕೆ ಅನ್ನೋ ಪುಸ್ತಕದಲ್ಲಿ ಬಹಳ ಹಿಡಿಸ್ತಾ ನನಗೆ ಮಾತು ಹಿಂಗಿದೆ ನೋಡಿ. 40 ದಿನ ನಾವು ಆಹಾರವಿಲ್ಲದೆ ಬದುಕಬಹುದು, 3 ದಿನ ನೀರಿಲ್ಲದೆ ಬದುಕಬಹುದು, 8 ನಿಮಿಷ ಗಾಳಿ ಇಲ್ಲದೆ ಬದುಕಬಹುದು. 40 ದಿನ ಆಹಾರವಿಲ್ಲದೆ, 3 ದಿನ ನೀರಿಲ್ಲದೆ, 8 ನಿಮಿಷಗಳ ಕಾಲ ಗಾಳಿ ಇಲ್ಲದೆ ಬದುಕಬಹುದು. ಆದರೆ ಒಂದೇ ಒಂದು ಕ್ಷಣ ಭರವಸೆ ಇಲ್ಲದೆ, ಆಶಾವಾದ ಇಲ್ಲದೆ, ವಿಶ್ವಾಸ ಇಲ್ಲದೆ, ಕನಸಿಲ್ಲದೆ ಬದುಕೋದಕ್ಕಾಗೋದಿಲ್ಲ. ಹಾಗೆ ಒಂದು ವೇಳೆ ನಾವು ಆಶಾವಾದ, ಕನಸು, ಭರವಸೆ ಇಲ್ಲದೆ ಬದುಕಿದ್ರೆ ಬದುಕಿದ್ದು ಸತ್ತಂತೆ ಅಂತ ಬರೆದಿದ್ದಾರೆ ಪುಸ್ತಕ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ನೀವೆಲ್ಲ ತಿಳಿದವರಿದ್ದೀರಿ, ಗೊತ್ತಿದ್ದವರಿದ್ದೀರಿ, ಪ್ರಪಂಚ ಜ್ಞಾನ ಇದೆ, ಅಕ್ಷರ ಜ್ಞಾನ ಇದೆ. ಇದನ್ನು ಬಳಸ್ಕೊಂಡು ನಿಮ್ಮ ಸ್ವಂತ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಕಾಲ ಕಳೆಯೋದಕ್ಕೆ ಮತ್ತೆ ತುಂಬ ಕಾಲ ಸಿಗುತ್ತೆ. ಆದರೆ ಪ್ರಯತ್ನ ಮಾಡೋದಕ್ಕೆ, ಯಶಸ್ಸು ಸಂಪಾದಿಸೋದಕ್ಕೆ ಕಳೆದು ಹೋದ ಕಾಲ ವಾಪಸ್ ಬರೋದಿಲ್ಲ. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಲಿಸನ್ ಇಟ್ ಕೇರ್ಫುಲಿ, ಬಿಯರ್ ಇಟ್ ಯುವರ್ ಹಾರ್ಟ್. ಕಾಲ ಕಳೆಯೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾದಷ್ಟು ಟೈಮ್ ಸಿಗುತ್ತೆ. ಆದರೆ ಗೆಲ್ಲೋದಕ್ಕೆ ಕಾಲ ಸದುಪಯೋಗ ಮಾಡದೇ ಇದ್ದರೆ ಕಾಲ ನಮ್ಮನ್ನು ನೋಡಿ ನಗುತ್ತೆ.
ಟೈಮ್ ಇಲ್ಲ ನಮ್ಮನ್ನು ನೋಡಿ ನಗುತ್ತೆ. ಸಮಯ ನಮ್ಮನ್ನು ನೋಡಿ ನಗೋದಕ್ಕಿಂತ, ಸಮಾಜ ನಮ್ಮನ್ನು ನೋಡಿ ನಗೋದಕ್ಕಿಂತ ನಾವು ನಮ್ಮ ಭವಿಷ್ಯಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡ್ರೆ ನಮಗೂ ಅದರಿಂದ ಪ್ರಯೋಜನ, ನಮ್ಮ ಮನೆತನಕ್ಕೂ ಸಮಾಜಕ್ಕೂ ಅದರಿಂದ ಪ್ರಯೋಜನ ಅನ್ನೋ ಮಾತನ್ನು ಹೇಳ್ತಾರೆ. ಯಾವ ಸಂಗತಿಗಳು ನಮ್ಮನ್ನು ಯಶಸ್ಸಿನಿಂದ ದೂರ ಮಾಡ್ತಾವೋ ಅಂಥ ಸಂಗತಿಗಳಿಂದ ದೂರ ಇರೋದೇ ಬಹಳ ಮುಖ್ಯ. ಅಫ್ಕೋರ್ಸ್ ನಮ್ಮೊಳಗಡೆ ಎನರ್ಜಿ ಇರುತ್ತೆ, ಕನಸಿರುತ್ತೆ, ಆದರೆ ಅದರಿಂದ ನಮ್ಮನ್ನು ದೂರ ಮಾಡುವಂಥ ಸಂಗತಿಗಳು ಕೆಲವು ನಮ್ಮ ಜೊತೆ ಇರುತ್ತೆ. ಅದರಿಂದ ದೂರ ಇರೋದು ಭಾಳ ಮುಖ್ಯ. ಅಂಥದ್ದು ಒಂದು ಇಂಗ್ಲೀಷ್ ಕೊಟೇಶನ್ ನೋಡಿದೆ, ಭಾಳ ಚಂದ ಆಯಿತು. ಎಷ್ಟು ಚಂದ ಇದೆ ನೋಡಿ. ಡೂ ಮೋರ್ ಥಿಂಗ್ ದಟ್ ಮೇಕ್ ಯು ಫಾರ್ಗೆಟ್ ಟು ಚೆಕ್ ಯುವರ್ ಫೋನ್. ಭಾಳ ಚಂದ ಮಾತಿದ್ದು. ಆ ಕಡೆ ಕೊನೆ ಬೆಂಚಲ್ಲಿ ಕೂತಿದಾರಲ್ಲ ಇಬ್ಬರು ಹುಡುಗಿರು, ಭಾಷಣ ಚಾಲುವಾದಾಗಿಂದ ಮೊಬೈಲ್ ಒಳಗಡೆ ಇದ್ದಾರೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿದ್ದು ಹೆಂಗಿದೆ. ಡೂ ಮೋರ್ ಥಿಂಗ್ ದಟ್ ಮೇಕ್ ಯು ಫಾರ್ಗೆಟ್ ಟು ಚೆಕ್ ಯುವರ್ ಫೋನ್. ನೀವು ಹೆಂಗೆ ಕೆಲಸ ಮಾಡಬೇಕು ಅಂದರೆ, ಹೆಂಗೆ ಪ್ರಯತ್ನ ಮಾಡಬೇಕು ಅಂದರೆ, ಫೋನ್ ನೋಡೋಕೆ ಟೈಮ್ ಸಿಗಬಾರ್ದು. ನಮ್ಮಲ್ಲಿ ಟೈಮ್ ಉಳಿಸೋಕೆ ಫೋನ್ ನೋಡ್ತಾರೆ, ಟೈಮ್ ಕಳೆಯೋಕೆ ಫೋನ್ ನೋಡ್ತಾರೆ. ನೋ. ಶಿವ್ ಖೇರಾ ಅವರು ಇವುಗಳಿಗೆ ಒಂದು ಶಬ್ದ ಬಳಸಿದ್ದಾರೆ. ಡಿಜಿಟಲ್ ಡಿಸ್ಟ್ರಾಕ್ಷನ್, ಆನ್ಲೈನ್ ಉಪದ್ರವಿ, ಸೈಬರ್ ಡೈವರ್ಷನ್, ಮೋಸ್ಟ್ ಡೇಂಜರಸ್ ಥಿಂಗ್ಸ್. ಇದಿದೆಯಲ್ಲ ಇದು ಇದರಷ್ಟು ನಮ್ಮ ಎನಿಮಿ ಯಾವುದೇ. ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ನೀವೇನಾದರೂ ಹಳ್ಳಕ್ಕೆ ಬೀಳಕ್ಕೆ ತಯಾರಿಯಾಗಿದ್ದರೆ ನಿಮ್ಮನ್ನು ತಯಾರಿ ಮಾಡಿ ಕರ್ಕೊಂಡು ಬಂದಿರೋದೇ 100%. ಇಂದು ಒಂದೇ ದಿನ ನೋಡ್ತೀನಿ, ಈಗ ಅಷ್ಟೇ ನೋಡ್ತೀನಿ ಅಂತ ಚಾಲೂ ಮಾಡಿ ಒಂದು ತಾಸು ವಾಪಸ್ ಮನೆಗೆ ಬರಲಾರ್ದವ್ರನ್ನ ಭಾಳ ಮಂದಿ ನೋಡಿ. ಸೈಬರ್ ಡೈವರ್ಷನ್, ಡಿಜಿಟಲ್ ಡಿಸ್ಟ್ರಾಕ್ಷನ್, ಆನ್ಲೈನ್ ಉಪದ್ರವಿ. ಹಾಗಂತ ನಾನು ಫೋನ್ ಬಳಸಬಾರ್ದು ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಫೋನ್ ಬಳಸೋದ್ರ ಒಳಗಡೆ ಯಶಸ್ಸಿನಿಂದ ನಾವು ದೂರ ಆಗಬಾರ್ದು. ಅದರೊಳಗೂ ಈ ಯಂಗರ್ ಜನ್ರೇಷನ್ಗೆ ಒಂದು ಹುಚ್ಚಿದೆ. ಏನು ಹುಚ್ಚು ಅಂದರೆ ಬರೀ ಅದನ್ನು ನೋಡೋದು. ಅವಾಗೇನು ಅಂತಾರಲ್ಲ, ಸ್ವಲ್ಪ ಬರ್ತಾವೆ ರೀಲ್ಸ್. ಎಷ್ಟು ಎಫೆಕ್ಟ್ ಇದೆ ಗೊತ್ತಾ? ಒಂದು ತಾಸು ಯಾರೂ ಕೂತು ಒಂದು ಪುಸ್ತಕನ ಬಿಟ್ಟು ಬಿಡದೆ ನೋಡೋ ಯಾವುದಾನ ನಮ್ಮ ಒಳಗಡೆ ಇಲ್ಲ. ಓದೋಂಗಿಲ್ಲ, ಬರೆಯೋಂಗಿಲ್ಲ, ನೋಡೋಂಗಿಲ್ಲ. ಒಂದು ತಾಸು ಏನು ಬೇಕಾರೆ ಸ್ವಿಚ್ ಆಫ್ ಈಗ ಸ್ವಿಚ್ ಆಫ್ ಆಗೋಕ್ಕೂ ಬಿಡ್ತಾ ಇಲ್ಲ. ಚಾರ್ಜ್ ಹಾಕೊಂಡು ಫೋನ್ ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿಯ ಸೋದರ ಸೋದರಿಯರೇ, ಯಾವ ಸಂಗತಿಗಳು ನಿಮ್ಮನ್ನು ಯಶಸ್ಸಿನಿಂದ ವಿಮುಖ ಮಾಡ್ತಾ ಇದ್ದವೋ ಅಂಥ ಸಂಗತಿಗಳ ಕಡೆ ನೀವು ಕಾಳಜಿ ವಹಿಸಿ. ಟೇಕ್ ಕೇರ್ ಆಫ್ ಯುವರ್ ಪರ್ಸನಲ್ ಲೈಫ್, ಟೇಕ್ ಕೇರ್ ಆಫ್ ಯುವರ್ ಪ್ಯಾರೆಂಟ್ಸ್, ಟೇಕ್ ಕೇರ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹೆಗಲ ಮೇಲೆ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ. ಟೇಕ್ ಕೇರ್ ಆಫ್ ದೆಮ್, ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್. ನಮಸ್ತೆ, ಒಳ್ಳೆಯದಾಗಲಿ.